ಮೂರ್ತಿಯೇ ನಿನಗೆ ವಂದನೆ. ಇವತ್ತು ನಮ್ಮ ಜೇನಕ್ಸ್ ಗಗನ್ ಅವರ ಮದುವೆಗೆ ಬಂದಿದ್ದೀವಿ. ಹಾಯ್ 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 ನೋಡಿ ಗೈಸ್, ನಾವು ಮಾತಾಡ್ಸೋಣ. ಹಾಯ್ ಹಾಯ್ ಹಾಯ್. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಸೊ ನಮಸ್ಕಾರ ಬಾಯ್ಸ್ ಅಂಡ್ ಗರ್ಲ್ಸ್, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಎಡಿ. ಸೊ ನೀವು ತಮ್ಮನೇಲಿ ನೋಡಿರೋ ಹಾಗೆ ನಿಮ್ಗೆ ಗೊತ್ತಿದೆ, ನಾನು ನನ್ನ ಫ್ರೆಂಡ್ ಮದುವೆಗೆ ಹೋಗ್ತಾ ಇದ್ದೀನಿ. ನಮ್ಮ ಟೋನಿ ಇಲ್ಲೇ ಇದೆ. ಟೋನ್ನ ಬಿಟ್ಟು ನನ್ನ ಫ್ರೆಂಡ್ ಮನೆಗೆ ಬಿಟ್ಟು ರೈಲ್ವೆ ಸ್ಟೇಷನ್ ಹತ್ಕೊಂಡು ಹಾಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಾವು ಬೆಂಗಳೂರು ಹೋಗಿ ಬೆಂಗಳೂರಿಂದ ಹೊಸೂರು ಹೋಗ್ಬೇಕು. ಬನ್ನಿ, ಜರ್ನಿ ಹೇಗಿರುತ್ತೆ ಅಂತ ನೋಡೋಣ, ಬನ್ನಿ. ಫಸ್ಟ್ ಟೈಮ್ ವಾಶ್ರೂಮ್ ನೋಡ್ತಾ ಇದ್ದೀನಿ. ಮನಸ್ಸಿನಿಂದ ನೀನು ಇವ್ರು ಗೊತ್ತಿಲ್ವಾ? ಇವ್ರ ಬಿಟ್ಟಿಗೆಲ್ಲ ತುಂಬಾ ಫೇಮಸ್. ಬಿಟ್ಗ ಸೊ ನಮ್ಮ ಗಗನ್ ಅವ್ರದ್ದು ಅಕ್ಕಂದು ಮದುವೆಗೆ ಬಂದಿದ್ದೀವಿ. ಮದುವೆ ಸ್ಟಾರ್ಟ್ ಆಗಿದೆ, ಬಟ್ ನಾವು ಬಟ್ಟೆನ ಇಟ್ಕೊಂಡಿದ್ದೀವಿ. A few moments later. ನೋಡಲ್ವಾ? ನಮ್ಮ ಗಗನ್ ಅವ್ರ ಅಕ್ಕನ ಮದುವೆ ಹೇಗಿದೆ ಅಂತ ಬಾಯ್ಸ್ ಎಲ್ಲ ಬಂದಿದ್ದಾರೆ. ನೋಡಿ ಹೇಗಿದೆ ಅಂತ, ಸಖತ್ತಾಗಿದೆ. ನಮ್ಮ ಗಗನ್ ಇಲ್ಲಿ ಫೋಟೋ ಶೂಟ್ ಮಾಡ್ತೇವೆ ಅನ್ಸುತ್ತೆ. ಗಗನ್ ಅವ್ರು ಫೋಟೋ ಶೂಟ್ ಮಾಡ್ತೀವಿ ನಮ್ಮವಾಗ. ನೀಟಾಗಿ ತೋರಿಸ್ಕೊಡು. ಸೈಡಿಗೆ ನಿಂತ್ಕೊಂಡು ಕೈ ಕಟ್ಟೆ ಕಟ್ಕೊಂಡು ಕಾಲು ನಿಂತ್ಕೊಂಡು ಅಣ್ಣ ನಮಸ್ಕಾರ ಅಣ್ಣ ಈಗಲೂ ಮಾಡ್ತಾರೆ. ನಾವು ಕೆಳಗೆ ಬಂದಿದ್ವಿ, ಸ್ವಲ್ಪ ಊಟ ಮಾಡೋಣ ಅಂತ. ಗಗನ್ ಮದುವೆ ಊಟ, ಮದುವೆ ಊಟ. ಗಗನ ಯಾಕೋ ರಾತ್ರಿಗೆ. ಸೊ ಒಳ್ಳೆ ಊಟ ಮುಗಿಸ್ಕೊಂಡು ಪುನಃ ಮೇಲೆ ಬರ್ತಾ ಇದ್ದೇವೆ ಗಾಯ್ಸ್. ಹಾಯ್ ಹಾಯ್ ನೋಡಿ ಗೈಸ್, ನಾವು ಮಾತಾಡ್ಸೋಣ. ಹಾಯ್ ಹಾಯ್ ಹಾಯ್. A few moments later. ಇಲ್ಲಿ ನೋಡ್ಬೋದು ನಮ್ಮ ತಮಿಳ್ನಾಡು ಬಸ್ ಸ್ಟ್ಯಾಂಡ್ ಹೇಗಿದೆ ಅಂತ. ಸೂಪರ್ ಆಗಿದೆ ಅಲ್ವಾ? ಈ ಕಡೆ ಬಂದರೆ ಬೆಂಗಳೂರು, ಇಲ್ಲಿಂದ ನೋಡಿ ಈ ಕಡೆ ಬೆಂಗಳೂರು, ಆ ಕಡೆ ತಿರ್ಚಿನೋ ಗೊತ್ತಿಲ್ಲ ಆ್ಯಕ್ಚುಲಿ, ತಮಿಳಲ್ಲಿ ಬರ್ದಿದೆ, ನನಗೆ ಅಷ್ಟು ಅರ್ಥ ಆಗಲ್ಲ. ನೋಡಿ ಹೇಗಿದೆ ಅಂತ. ಆ ಕಡೆ ಎಲ್ಲ ಬಸ್ ನಿಂತಿರುತ್ತೆ, ಈ ಕಡೆನೂ ಬಸ್ ಬರ್ತಾ ಇರುತ್ತೆ. ರಾತ್ರಿ 12 ಗಂಟೆ ಆದರೂ
ಜನ ಮಲ್ಕೊಂಡಿದ್ದಾರೆ, ಸ್ವಲ್ಪ ಜನ ಕೂತ್ಕೊಂಡಿದ್ದಾರೆ, ವೇಟ್ ಮಾಡ್ತಿದ್ದಾರೆ. ನಾನು ವಿಡಿಯೋ ಮಾಡ್ತಿದ್ದೀನಿ. ಬಸ್ ಸ್ಟ್ಯಾಂಡ್ ಹೊರಗೆಂದ ಹೆಂಗಿದೆ ನೋಡಿ ವ್ಯೂ. ಬನ್ನಿ ಹೋಗೋಣ ಇವಾಗ. ಸಾಕಾಯ್ತು ಬಸ್ ಸ್ಟ್ಯಾಂಡಲ್ಲಿ ಕೂತು ವೇಟ್ ಮಾಡಿ ಬಸ್ಸಿಗೆ, ಬೆಂಗಳೂರು ಬಸ್ಸಿಗೆ. ಬನ್ನಿ ಹೋಗೋಣ. ಇವಾಗ ನಾವು ಪಿಂಕ್ ಕಲರ್ ಐಸ್ ಕ್ರೀಮ್ ತಿಂತಿದ್ದೀವಿ, ಸ್ಟ್ರಾಬೆರಿ ಫ್ಲೇವರ್ದು. ಬಾಯ್ಸಿನ ಕಳಿಸಿ ನಿಂತಿದ್ದಾರೆ, ಐಸ್ ಕ್ರೀಮ್ ಕೊಡ್ತಿದ್ದಾರೆ. ಬಾಯ್. ಸೊ ಗಾಯ್ಸ್, ಲೈಫಲ್ಲಿ ಎಷ್ಟೇ ಖುಷಿ, ಎಷ್ಟೇ ಸಂತೋಷ, ಎಷ್ಟೇ ದುಃಖ, ಎಷ್ಟೇ ಚೆನ್ನಾಗಿ ಸಂತೋಷವಾಗಿ ಮದುವೆ ಇದ್ರು, ಒಂದು ನೆಮ್ಮದಿ ಇರಬೇಕು ಜೀವನದಲ್ಲಿ. ಏನಂತೀರಾ? ನಾಲ್ಕು A few moments later. ಸೊ ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ಮುಹೂರ್ತ ಅಂತ ಗಗನ್ದು. ಅದಕ್ಕೆ ಇವಾಗ 4:15ಗೆ ಡ್ರೆಸ್ ಅಪ್ ಆಗಿ ಹೋಗ್ತಾ ಇದ್ದೀವಿ. ಯಾವುದೋ ರೂಮ್ ಇತ್ತು ಗುರು, ಫುಲ್ ಆಫೀಸ್ ಫೀಲಿಂಗ್ ಇತ್ತು ರೂಮಲ್ಲಿ. ಬನ್ನಿ ಹೋಗೋಣ. ಮಾರ್ನಿಂಗ್ ವ್ಯೂ ಆಫ್ ತಮಿಳ್ನಾಡು. ಬೆಳಗ್ಗೆ ಏನು ಗೊತ್ತಾಗಲ್ಲ, ಫುಲ್ ಕತ್ಲೆ ಇದೆ. 4:15 ಅಲ್ವಾ, ಅದಕ್ಕೆ ಇದೆ. ಬ್ರೈಟ್ ಅಂತಿಲ್ಲ, ಗಾಡಿ ನಿಂತಿದೆ. ಗಾಡಿ ಹತ್ಕೊಳ್ವಾ. ಬೆಳಗ್ಗೆ ಮಂಟಪದಿಂದ ವ್ಯೂ ನೋಡ್ಬೋದು. ಬೆಳಗಿನ ಜಾವ 5 ಗಂಟೆ ಆಗಿದೆ. ಇಲ್ಲಿ ಸಖತ್ತಾಗಿರೋ ಮಜಾ ನಡೀತದೆ. ಒಳ್ಳೆ ಚಳಿ ಇದೆ ಮಾತ್ರ ಇಲ್ಲಿ. ಬನ್ನಿ ನೋಡೋಣ ಹೇಗಿರೋದು ಅಂತ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ. ಬೆಳಗ್ಗೆ 7 ಗಂಟೆ ಆಗಿದೆ. ಮದುವೆಲ್ಲ ಆಯಿತು. ಇವಾಗ ನಾಷ್ಟ ಮಾಡೋ ಸಮಯ ಗಾಯ್ಸ್. ಬಾಯ್ಸ್ ನೋಡಿ ಇಲ್ಲಿದ್ದಾರೆ. ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿಂತಾ ಇದ್ದೀವಿ. ನೋಡ್ಬೋದು, ಮದುವೆ ಹುಡುಗ ಇದ್ದಾರೆ. ನಾವಿಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ನಿಲ್ಸೆ ಟೈಮ್ ಬಂದು 7:15. ಯಾವುದಿದು? ನೆಸ್ಲೆ. ತಮಿಳ್ನಾಡು. ಬಿಸ್ಲರಿ ಬದಲು ನೆಸ್ಲೆ ಇದೆ. ನೆಸ್ಲೆ. ನಮ್ಮ ಗಗನ್ ಅವ್ರದ್ದು ಮದುವೆ ಆಯಿತು. ಹ್ಯಾಪಿ ಮ್ಯಾರಿಡ್ ಲೈಫ್ ಗಗನ್. ಥ್ಯಾಂಕ್ ಯು ಬ್ರದರ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನೆಕ್ಸ್ಟ್ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಆಂಜನೇಯ ನೋಡಿ ಹೇಗಿದೆ ಅಂತ. ಆಂಜನೇಯ ಫ್ರೆಂಡ್. ಇವಾಗ ಬೆಂಗಳೂರು ಹೊರಡುವ ಸಮಯ. ಹೋಗಿ ಮೈಸೂರಿಗೆ ಹೋಗಿ ನೆಕ್ಸ್ಟ್ ನಾಡ್ದು ರಾಜಪೇಟೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು. ಗಗನ್ ಬಾಯ್. ನಾಳೆ ಸಿಗೋಣ. ಬಾಯ್, ಸಿಗುವ ಮತ್ತೆ. ಲಾಡ್ಜ್ನ ಚೆಕ್ಔಟ್ ಮಾಡಿ ಬೆಂಗಳೂರು ಹೋಗೋ ಸಮಯ ಗೈಸ್. ಬನ್ನಿ ಹೋಗೋಣ. ಕಾರ್ ಆ ಕಡೆ ಇದೆ. ಸೊ ಇವಾಗ ಸ್ವಲ್ಪ ವಾಟರ್ ಬೇಕು. ಊಟ ಪರವಾಗಿಲ್ಲ, ನೀರಿಲ್ಲದೆ ಇರೋಕ್ಕಾಗಲ್ಲ ಗುರು.
ಅದಕ್ಕೆ ನೀರು ತಗೊಳ್ತಿದ್ದೀವಿ ಯಾವ್ದೊಂದು ಅಂಗಡಿಗೆ ಬಂದು 1 ಲೀಟರ್. ಹಾಂ 20ಯಾ? ಓಕೆ 20 ರೂಪಾಯಿ ಅಂತ. ನೀರು ಬಾಟ್ಲ್ ತಗೊಂಡ್ವಿ. ಬಾಯ್ಸ್ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಅಲ್ಲೇ ಅದನ್ನ ನೆನ್ಸ್ಕೊಂಡು ಮನೆ ಆಲ್ ದ ವೇ ಮದುವೆ ಮುಗಿಸ್ಕೊಂಡ್ಬಂದು ಬೆಂಗಳೂರಲ್ಲಿ ಇದ್ದೀವಿ. ಮೆಟ್ರೋದಲ್ಲಿ ಇದ್ದೀವಿ ಇವಾಗ. ಮೆಟ್ರೋ ಹತ್ಕೊಂಡು ಹೋಗಿ ಟ್ರೈನ್ ಹತ್ಕೊಂಡು ಆರಾಮಾಗಿ ಮೈಸೂರಿಗೆ ಹೋಗಿ ಇವಾಗ ಪೀಸ್ ಆಗಿರಬೇಕು. ಬನ್ನಿ ಹೋಗೋಣ. ಯಾರಿಗೆ ಬೇಕು ಈ ಲೋಕ. A few moments later. ನಮಗೆ ಇವಾಗ 11:30 ಟ್ರೈನ್ ಮಿಸ್ ಆಗಿದೆ. ಸೊ 12:50 ಒಂದು ಟ್ರೈನ್ ಇದೆ. ಹಾಗೆ ಊಟ ಮಾಡ್ಕೊಂಡು ಹೊರಡುವ ಅಂತ ಒಂದು ಪ್ಲ್ಯಾನ್. ಮಧ್ಯಾಹ್ನದ ಊಟ ಹುಡುಕ್ತಾ ಇದ್ದೀವಿ, ನೋಡೋಣ ಸಿಗುತ್ತಾ ಅಂತ. ಇದೆ ರೋಡ್ ಸೈಡ್ ಬೇಡ ಗುರು, ಹೋಟ್ಲೆ ಹೋಗ್ತೀನಿ ನಾನು. ಮೊದಲೇ ಡಸ್ಟ್ ಜಾಸ್ತಿ, ಮತ್ತು ಇಲ್ಲದ ಬರೋದು ಕಾಯಿಲೆಲ್ಲ ಬಂದುಬಿಟ್ರೆ ಕಷ್ಟ. ಯಾವುದು ಒಳಗೆ ಬಂದ್ಬಿಟ್ಟು ಇದೇನಾ ಇದೇನಾ? ಹಾಂ ಚೈನೀಸ್ ಫಾಸ್ಟ್ ಫುಡ್ ಅಂತ. ಚೈನೀಸ್ ಬೇಡ, ದೊಣ್ಣೆ ಬಿರಿಯಾನಿ ಬೇಕು. ನೋಡ್ಗುರು ಹೇಗಿದೆ ಅಂತ. ಇದೇನೋ ಬಾಯ್ ಏನೋ ಮಾಡ್ತಿದ್ದಾನೆ. ಇದೆ ಕಣ ದೊಣ್ಣೆ ಬಿರಿಯಾನಿ ಇದೇನಾ ದೊಣ್ಣೆ ಬಿರಿಯಾನಿ ಮನೆ. ಬನ್ನಿ ಇವಾಗ ಒಂದು ಬಿರಿಯಾನಿ ತಿನ್ಕೊಂಡು ಮೈಸೂರಿಗೆ ಹೋಗುವ. ಖಾಲಿ ಇದೆ ಇಲ್ಲಿ. ಎಲ್ಲ ಇದೆ ಅದು ಕೂತ್ಕೊಂಡು ಆರಾಮಾಗಿ. ಸೊ ಗಾಯ್ಸ್, ನಾನು ಹೊಸರಿಗೆ ಹೋಗಿದ್ದೆ ಅಲ್ವಾ, ಅಲ್ಲ ನನ್ನ ಐಫೋನ್ ಚಾರ್ಜರ್ ತಗೊಂಡು ಹೋಗ್ಲಿಲ್ಲ. ಅಲ್ಲಿ ಯಾರ್ದೋ ಇತ್ತು, ಚಾರ್ಜ್ ಮಾಡ್ಕೊಂಡು ಸ್ವಲ್ಪ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡಿದೆ. ಬಟ್ ಅದು ಪರ್ಫೆಕ್ಟಾಗಿ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಎಡಿಟಿಂಗ್ ಮಾಡುವಾಗ ನೋಡಬೇಕು. ಆಮೇಲೆ ಹಾಗೆ ಚಾರ್ಜ್ ಸ್ವಿಚ್ ಆಫ್ ಆಗಿತ್ತ ಫೋನ್. ಆಗ ರೈಲ್ವೆ ಸ್ಟೇಷನಲ್ಲಿ ಬಂದು ಮೈಸೂರಲ್ಲಿ ಇಳ್ಕೊಂಡು ಇವಾಗ ನಮ್ಮ ರೂಮಿಗೆ ಬಂದಿದ್ದೀನಿ, ಮೈಸೂರಲ್ಲಿರೋ ರೂಮಿಗೆ. ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ, ನೋಡಬೇಕು. ಹಾಂ, ನೆಕ್ಸ್ಟ್ ವ್ಲಾಗ್ ಅಂತೂ ಭರ್ಜರಿ ಆಗಿರುತ್ತೆ, ನೋಡ್ತಾ ಇರಿ. ಅದ್ರ ನೆಕ್ಸ್ಟ್ ವ್ಲಾಗ್ ಅಂತೂ ಬೊಂಬಾಟ್ ಆಗಿರುತ್ತೆ. ಅದಕ್ಕೆ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ತಿದ್ದೀನಿ ನಾನು. ವೆಯ್ಟ್ ಮಾಡ್ತಾನೆ ಇರಿ, ನಾನು ಸಹ ವೆಯ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಂತ. ದಿಸ್ ಇಸ್ AD ವ್ಲಾಗ್ಸ್ ಸೈನಿಂಗ್ ಆಫ್. ನಮ್ಮ ಟೋನಿ ಜೊತೆ ಟಾಟಾ, ಬೈ ಬಾಯ್.